ಕೇವಲ ಬಿಜೆಪಿ ನೀವು ನೋಡ್ಕೊಂತವ್ರು ಕೇವಲ ಹಿಂದುತ್ವ ಅಂತಾರ. ಹಿಂದುತ್ವ ಅಂದ್ರೆ ಬಡವರು ಯಾರು ಕಾಣಲ್ಲ, ಅವ್ರಿಗೆ ಬರೀ ಶ್ರೀಮಂತರೇ ಕಾಣ್ತಾರೆ. ಕೋಟಿ ಅಷ್ಟೇ ಅವ್ರಿಗೆ ಕಾಣ್ತಕ್ಕಂಥದ್ದು. ಎಲ್ಲ ಜಾತಿದಾಗ ಬಡವರ ಆ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ಲಕ್ಕೈತೆ. ಹಿಂದಲಿಂದ ಕೂಡ ಅವರಿಗೆ ಇವತ್ತು ಯೋಜನೆಗಳ ಕೊಡೋ ಮುಖಾಂತರ ಇವತ್ತು ನೋಡ್ರಿ 65,000 ಕೋಟಿ ಪ್ರತಿ ವರ್ಷ ಇವತ್ತು ನೇರವಾಗಿ ಜನರಿಗೆ ಮುಟ್ತಕ್ಕಂಥ. ಅದಕ್ಕಾಗಿ ನಾವೆಲ್ಲ ಕೂಡ ನಾವೇನು ಸರ್ಕಾರದ ಸವಲತ್ತುಗಳನ್ನು ಸಿಗ್ಲಕ್ಕೈತೆ ನಾವು ಅವರಿಗೆ ಮನವೊಲಿಸ್ತಕ್ಕಂಥ ಅವ್ರಿಗೆ ನಾವು ಅವ್ರ ಮನೆ ಮುಟ್ಟಿ ನಾವು ಓಟ್ ಕೇಳತಕ್ಕ ನಮ್ಗೆ ಮತಗಳು ಬರ್ತಕ್ಕಂಥ ಕೆಲಸ. ಯಾಕಂದ್ರೆ ನೋಡ್ರಿ, ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳೇ ಬಿದ್ರಿ. ಇಲ್ಲಿ ಒಂದು ಚನ್ನಪಟ್ಟಣ, ಒಂದು ಶಿಗ್ಗಾಂವ್. ಮತ್ತೇನೋ ಒಂದು 500,000 ಬೀಳಲಿಲ್ಲ. ಇದರ ಅರ್ಥ ಇವತ್ತು ಬಿಜೆಪಿದವ್ರು ಏನೇ ಇದು ಮಾಡಿದ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ಬಿಜೆಪಿದವ್ರು ಎಂದೂ ಕೂಡ ಅವರು ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ ಎಲ್ಲ ಪೂರ ಬಂಡವಾಳಶಾಹಿಗಳ ಪರವಾಗಿ. ನಾವೆಲ್ಲಿ ಟಿ ವಿ ತೆಗೆದು ನೋಡಿದ್ರೆ ಅವ್ರು ಸಾಲ ಮನ್ನಾ ಮಾಡಿದ್ರು, ರೈತರ ಸಾಲ ಇಲ್ಲ, ಕೂಲಿ ಕಾರ್ಮಿಕರಿಗೆ ಏನೋ ವ್ಯವಸ್ಥೆ ಮಾಡಿದ್ರು. ಅದು ಕೇವಲ ಬಿಜೆಪಿ ನೀವು ನೋಡ್ಕೊಂತವ್ರು ಕೇವಲ ಹಿಂದುತ್ವ ಅಂತಾರ. ಹಿಂದುತ್ವ ಅಂದ್ರೆ ಬಡವರು ಯಾರು ಕಾಣಲ್ಲ, ಅವ್ರಿಗೆ ಬರೀ ಶ್ರೀಮಂತರೇ ಕಾಣ್ತಾರೆ. ಕೋಟಿ ಅಷ್ಟೇ ಅವ್ರಿಗೆ ಕಾಣ್ತಕ್ಕಂಥದ್ದು. ಎಲ್ಲ ಜಾತಿದಾಗ ಬಡವರ ಆ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ಲಕ್ಕೈತೆ. ಹಿಂದಲಿಂದ ಕೂಡ ಅವರಿಗೆ ಇವತ್ತು ಯೋಜನೆಗಳ ಕೊಡೋ ಮುಖಾಂತರ ಇವತ್ತು ನೋಡ್ರಿ 65,000 ಕೋಟಿ ಪ್ರತಿ ವರ್ಷ ಇವತ್ತು ನೇರವಾಗಿ ಜನರಿಗೆ ಮುಟ್ತಕ್ಕಂಥ. ಅದಕ್ಕಾಗಿ ನಾವೆಲ್ಲ ಕೂಡ ನಾವೇನು ಸರ್ಕಾರದ ಸವಲತ್ತುಗಳನ್ನು ಸಿಗ್ಲಕ್ಕೈತೆ ನಾವು ಅವರಿಗೆ ಮನವೊಲಿಸ್ತಕ್ಕಂಥ ಅವ್ರಿಗೆ ನಾವು ಅವ್ರ ಮನೆ ಮುಟ್ಟಿ ನಾವು ಓಟ್ ಕೇಳತಕ್ಕ ನಮ್ಗೆ ಮತಗಳು ಬರ್ತಕ್ಕಂಥ ಕೆಲಸ. ಯಾಕಂದ್ರೆ ನೋಡ್ರಿ, ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳೇ ಬಿದ್ರಿ. ಇಲ್ಲಿ ಒಂದು ಚನ್ನಪಟ್ಟಣ, ಒಂದು ಶಿಗ್ಗಾಂವ್. ಮತ್ತೇನೋ ಒಂದು 500,000 ಬೀಳಲಿಲ್ಲ. ಇದರ ಅರ್ಥ ಇವತ್ತು ಬಿಜೆಪಿದವ್ರು ಏನೇ ಇದು ಮಾಡಿದ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ಬಿಜೆಪಿದವ್ರು ಎಂದೂ ಕೂಡ ಅವರು ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ ಎಲ್ಲ ಪೂರ ಬಂಡವಾಳಶಾಹಿಗಳ ಪರವಾಗಿ. ನಾವೆಲ್ಲಿ ಟಿ ವಿ ತೆಗೆದು ನೋಡಿದ್ರೆ ಅವ್ರು ಸಾಲ ಮನ್ನಾ ಮಾಡಿದ್ರು, ರೈತರ ಸಾಲ ಇಲ್ಲ, ಕೂಲಿ ಕಾರ್ಮಿಕರಿಗೆ ಏನೋ ವ್ಯವಸ್ಥೆ ಮಾಡಿದ್ರು.